ಒಳ್ಳೆಲ್ಲ ಕೆಲಸದಲ್ಲಿದ್ದಾರೆ. ಆದರೆ ಚಪ್ಪಲಿಲೆಲ್ಲ ಹೊಡೆದು ಅವಮಾನ ಮಾಡಿ ಕಳಿಸ್ಬಿಟ್ರು ಸರ್. ಯಾಕೆ? ನೀನು ನಮ್ಗೆ ಇಷ್ಟ ಇಲ್ಲಪ್ಪ, ಚರ್ಮ ಎಲ್ಲ ಉದುರ್ತಿದ್ದೆ, ಬೇಡ ಹೋಗೋಣ ಅಂತ. ಹಂಗೂ ಈಚೆ ಕಡೆ ಬರೋಕ್ಕೆ ಇಷ್ಟ ಇರಲಿಲ್ಲ. ಬೂಟ್ ಕಾಲಲ್ಲೆಲ್ಲ ಒದ್ರು. ಅದೆಲ್ಲ ನಾನು ನೋಡ್ಕೊಂಡು ಆಮೇಲೆ ಅನ್ನ ತಿನ್ನಕ ಅಂದ್ಬಿಟ್ಟು. ನಿಮ್ಮ ಹೆಂಡತಿ ಏನು ಮಾಡಿದ್ರು? ಹೆಂಡ್ತಿನೂ ಚಪ್ಪಲಿಲಿ ಹೊಡೆದ್ಲು. ಸಾಯಕ್ಕೆ ಅಂತ ಹೊಂಟಾಗಿದ್ದೆ, ಬ್ಯಾಡ್ಲೇ ಬೇಡ ಜೀವನ ಅಂತ. ನಂದಿನಗೂಡಲ್ಲಿ ನಾನು ಸುಮ್ಮನೆ ಎಲ್ಲೆಲ್ಲಿ ಹಾಳ ಆಯ್ತು ಅಂತ ಹುಡುಕ್ತಾ ಇದ್ದೆ. ಸಾಯಕ್ಕೆ ಇವರು ಕೇಳಿ ಅವ್ರು ಹೆಂಗ್ ಬಂದ್ರು ಆಶ್ರಮಕ್ಕೆ ಅಂತ. ಹೇಗೆ ಬಂದ್ರಿ ತಾವು? ಬೆಂಗಳೂರು ಇರೋದು ನಾನು. ಬೆಂಗಳೂರಿಂದ ಹಿಂಗೆ ಯಾರೋ ಹೇಳಿದ್ರು ಇಲ್ಲಿ ಬನ್ನಿ ಅಂತ. ಸರಿ ಬಂದಾಗಿಂದ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಡೈರೆಕ್ಟ್ ನೀವಾಗ ಬಂದ್ರಿ ಇಲ್ಲಿಗೆ? ಡೈರೆಕ್ಟ್ ನಾನೇ ಬಂದೆ. ನಾನು ಸಾಯಕ್ಕೆ ಅಂತ ಹೊಂಟಾಗಿದ್ದೆ, ಬ್ಯಾಡ್ಲೇ ಬೇಡ ಜೀವನ ಅಂತ. ನಂದಿನಗೂಡಲ್ಲಿ ನಾನು ಸುಮ್ಮನೆ ಎಲ್ಲೆಲ್ಲಿ ಹಾಳ ಆಯ್ತು ಅಂತ ಹುಡುಕ್ತಾ ಇದ್ದೆ. ಸಾಯಕ್ಕೆ ಅವಾಗ ಹಿಂದೆಯಿಂದ ಯಾವನ ಬಂದು ನೋಡ್ತಾ ಇದ್ದ. ಅವನು ನೋಡ್ತಾ ಹಿಡ್ಕೊಂಡು ಬದ್ದು ಹೊಡೆದ್ಬಿಟ್ಟ. ಯಾಕಯ್ಯ ಇಲ್ಲಿ ಅಂತ. ಈಗ ಹಿಂಗೆ ಆಬಿಡೈತೆ ಸರ್, ನನಗೆ ಆಯ್ತಾ ಇಲ್ಲ ಅಂದೆ. ಆಮೇಲೆ 200 ರೂಪಾಯಿ ಕೊಟ್ಟು ತಿರುಗಿ ಹೊಂಟೋಗಿ ಊರಿಗೆ ಅಂತ ಕಳಿಸಿದ್ರು. ಮೆಜೆಸ್ಟಿಕ್ಕಲ್ಲಿ ಯೋಚನೆ ಮಾಡ್ತಾಯಿದ್ದೆ. ಕಡೆಗೆ ಇಲ್ಲಿಗೆ ಬಂದೆ. ಇಲ್ಲಿ ಬಂದು 1 ವರ್ಷ, 1 ವರ್ಷ ಆಯಿತು. ನಿಮ್ಗೆ ಹೆಂಗೆ ಗೊತ್ತಾಯ್ತು ಈ ಆಶ್ರಮ? ಹೆಂಗೆ ಗೊತ್ತಾಯ್ತು ನಿಮಗೆ? ಇದು ಮೊಬೈಲಲ್ಲಿ ನೋಡಿದೆ. ಮೊಬೈಲ್ ನೋಡಿದ್ರಿ? ಸ್ಟಾರ್ಟಿಂಗ್ ಬಂದಾಗ ಯಾವ ತರ ಇತ್ತಣ್ಣ ನಿಮ್ಮ ಬಾಡಿ ಎಲ್ಲ? ಎಲ್ಲ ಸ್ವಲ್ಪ ಇದಾಗ್ಬಿಡಿ. ಜನ ಯಾವ್ಯಾವ ತರ ಟ್ರೀಟ್ ಮಾಡಿದ್ರು ನಿಮ್ಮನ್ನ? ಸೇರಿಸ್ತಾರೆ ಇರಲಿಲ್ಲ ಅವರು. ಹೌದಾ? ಅಯ್ಯೋ ಎಲ್ಲ ಉದ್ರೋಗತ್ತೆ ಸರ್. ಅಂದರೆ ಇದು ನನಗೆ ತುಂಬ ಒಳ್ಳೆ ಸ್ಥಳ ಸರ್. ನಿಮ್ಮದು ಊರು ಯಾವುದು? ಪೂರ್ತಿ ಧ್ವನ ಆಗ್ಬಿಟ್ಟಿತ್ತು. ನಿಮ್ಮದು ಊರು ಅದೇ ಇದು ಬೆಂಗಳೂರು. ಅಲ್ಲಿಂದ ಬೆಂಗಳೂರಲ್ಲಿ ಯಾವುದು? ತಲಕಾಡು. ನಿಮ್ಮದು ಸ್ವಂತ ಊರು ತಲಕಾಡು. ಮದುವೆ ಆಗಿದೆಯಾ? ಮದುವೆ ಆಗಿದೆಯಾ? ಇದ್ದಾರೆ ಸರ್. ಮಕ್ಳು ಏನು ಮಾಡ್ತಾಯಿದ್ದಾರೆ? ಮಕ್ಕಳು ಒಳ್ಳೆಲ್ಲ ಕೆಲಸದಲ್ಲಿದ್ದಾರೆ. ಆದರೆ ಚಪ್ಪಲಿಲೆಲ್ಲ ಹೊಡೆದು ಅವಮಾನ ಮಾಡಿ ಕಳಿಸ್ಬಿಟ್ರು ಸರ್. ಯಾಕೆ? ನೀನು ನಮ್ಗೆ ಇಷ್ಟ ಇಲ್ಲಪ್ಪ, ಚರ್ಮ ಎಲ್ಲ ಉದುರ್ತಿದ್ದೆ, ಬೇಡ ಹೋಗೋಣ ಅಂತ. ಹಂಗೂ ಈಚೆ ಕಡೆ ಬರೋಕ್ಕೆ ಇಷ್ಟ ಇರಲಿಲ್ಲ. ಬೂಟ್ ಕಾಲಲ್ಲೆಲ್ಲ ಒದ್ರು. ಅದೆಲ್ಲ ನಾನು ನೋಡ್ಕೊಂಡು ಆಮೇಲೆ ಅನ್ನ ತಿನ್ನಕ ಅಂದ್ಬಿಟ್ಟು. ನಿಮ್ಮ ಹೆಂಡತಿ ಏನು ಮಾಡಿದ್ರು? ಹೆಂಡ್ತಿನೂ ಚಪ್ಪಲಿಲಿ ಹೊಡೆದ್ಲು. ಎಲ್ಲ ಅವಮಾನ ಎಲ್ಲ ಸಹಿಸ್ಕೊಂಡು ಇದ್ದೆ. ಹಂಗೂ ಕಡೆಗೆ ಇರೋಕ್ಕಾಗಲಿಲ್ಲ. ಯಾಕೆ ಅಂದ್ಬಿಟ್ಟು ಅದಕ್ಕೆ ನಂಜನಗೂಡು ಹೋಗಿದ್ದೆ. ಅದಿರೋ ದೇವರು ಬದುಕಿಸ್ಬಿಟ್ಟ. ಅಲ್ಲ, ಈಗ ಹೆಂಡತಿ ಮಕ್ಕಳೆಲ್ಲ ಏನು ಮಾಡ್ಕೊಂಡಿದ್ದಾರೆ? ಅವ್ರು ಚವರಪೇಟೆ ಮನೆ ಇರೋದು. ಸ್ವಂತ ಮನೆ? ಹರಿಚಂದ್ರ ಘಾಟಿಯಿಂದ ಒಂದು 3 ನಿಮಿಷ ಅಷ್ಟೇ. ಸ್ವಂತ ಮನೆನಾ? ಹಾಂ, ಸ್ವಂತ ಮನೆ. ಅದು ಯಾರು ನಿಮ್ಮ ಕಡೆಯಿಂದ ಬಂದ? ಯಾರ್ದು? ನಿಮ್ಮ ತಾತಂದ ಅಪ್ಪರ ಆಸ್ತಿನ? ಅದು ನಮ್ಮ ತಾಯಿಗೆ ಬರಬೇಕಾಗಿತ್ತು. ನಮ್ಮ ತಾಯಿ ನಮ್ಮ ಮಾವನ ಮಗಳೇ ಅವಳು. ಅವಳಿಗೆ ಬಂತು. ಅವಳಿಗೆ ಹಿಂಗೆ ಅಹಂಕಾರದಿಂದ ಓಡ್ತಿದ್ಲು. ಈಗ ಯಾವತ್ತಾರು ಮತ್ತೆ ಮೀಟ್ ಮಾಡೋಕ್ಕೆ ಟ್ರೈ ಮಾಡಿದ್ರಾ? ಫೋನ್ ಮಾಡಿದ್ದೆ ಸರ್. ಹಾಂ, ಏನು ಹೇಳಿದ್ರು? ಯಾವತ್ತಾದ್ರೂ ಫ್ರೀ ಆಗಿದ್ದಾಗ ಬರ್ತೀವಿ ಅಂದ್ರು. ಅಲ್ಲಿಗೆ ಅರ್ಥ ನೀವು ಹೋದ್ಮೇಲೆ ಬರ್ತೀವಿ ಅಂತ ಅರ್ಥ ಅಲ್ಲು. ಹಂಗಂತ ಹೇಳಿ 1 ವರ್ಷ ಆಯಿತು. ಯಾವತ್ತಾದ್ರೂ ಫ್ರೀ ಆಗಿದ್ದಾಗ ಅಂದರೆ 1 ವರ್ಷದಿಂದ ಫ್ರೀ ಆಗಿಲ್ವಾ ಅವರು? ನಿಮ್ಮ ಅಪ್ಪ ಅಮ್ಮ ಯಾರು ಇಲ್ವಾ? ಅಮ್ಮ ಇದ್ದಾರೆ ಸರ್, ಅಪ್ಪ ಇಲ್ಲ. ಅಮ್ಮ ಇಲ್ಲಿ ಏನು ಮಾಡ್ತಾರೆ? ಅಮ್ಮ ಮಗಳ ಮನೆಗೆ ಇದ್ದಾರೆ, ಸೊಸೆ ಜೊತೆಗೆ ಇರಲಿಲ್ಲ. ಎಲ್ಲಿ? ಮಗಳ ಮನೆಗೆ ಇದ್ದಾರೆ. ಅಲ್ಲ, ಎಲ್ಲಿ? ಯಾವ ಊರು? ಅದೇ ಪಕ್ಕದ ರೋಡಲ್ಲಿ ಇದ್ದಾರೆ. ಅದು ಅವರಲ್ಲೇ ಪಕ್ಕದಲ್ಲ? ಅವ್ರವ್ರಿಗೆ ಮಾತಿಲ್ಲ, ಒಬ್ಬರು ಮಾತಿಲ್ಲ. ಇನ್ನೊಂದು ದಾರಿ ಬರ್ತದೇನಮ್ಮ ಆಯ್ತಾ ಕಾಪಿ ಅಷ್ಟೇ. ಇನ್ನೇನು ಒಬ್ರಿಗೊಬ್ರು ಅಷ್ಟೊಂದು ಕ್ಲೋಸ್ ಆಗಿ ಮಾತಾಡಲ್ಲ. ಓಕೆ, ಇಲ್ಲಿ ಬಂದಮೇಲೆ ಹೇಗಿದೆ ನಿಮಗೆ ಈಗ? ಚೆನ್ನಾಗಿದೆ ಸರ್ ಆಶ್ರಮದಲ್ಲಿ. ಎಷ್ಟೋ ಪರವಾಗಿಲ್ಲ. ಎಷ್ಟೋ ಪರವಾಗಿಲ್ಲ. ಚರ್ಮ ಎಲ್ಲ ನೋಡೋಕೆ ಆಯ್ತಲ್ಲ, ಹಂಗೆ ಆಗ್ಬಿಟ್ಟಿತ್ತು ಸರ್. ಇನ್ನೂ ಅಧ್ವಾನ ಆಗಿತ್ತು. ಇವಾಗ ಸ್ವಲ್ಪ ಪರವಾಗಿಲ್ಲ. ಅಲ್ಲ, ಮಕ್ಕಳೇ ಈ ಥರ ಚರ್ಮ ಆಗಿದೆ ಅಂತ ಹೇಳ್ಬಿಟ್ಟು ಹೊರಗಡೆ ಹಾಕಿದಾಗ ಇಲ್ಲಿ ಇವರು ಬನ್ನಿ ನಾವೆಲ್ಲ ಮಾಡ್ಕೊಳ್ತೀವಿ ಅಂತಾರಲ್ಲ. ತುಂಬ ದೇವ್ರಿಗಿಂತ ದೊಡ್ಡವರು ಅಂತ ನನ್ನ ಪ್ರಕಾರ. ಅಂದರೆ ಹೆತ್ತ ತಂದೆ ತಾಯಿನ ನೋಡ್ಕೊಳ್ತಲ್ಲ ಮಕ್ಕಳು ಈಗಿನ ಕಾಲದಲ್ಲಿ. ಇಲ್ಲ ಸರ್, ನನ್ನ ಭಾಗಕ್ಕಿಲ್ಲ ಸರ್. ಬೇರೆ ಭಾಗಕ್ಕೆ ಇರ್ಬೋದು, ನನ್ನ ಭಾಗಕ್ಕಿಲ್ಲ. ನಿಮ್ಮ ಭಾಗಕ್ಕೆ ಅಂತಲ್ಲ, ಇಲ್ಲಿ ಇರೋ 105 ಜನರದ್ದು ಒಂದೊಂದು ಕಥೆ ಇದೆ ಪಾಪ. ಮಕ್ಕಳದೆಲ್ಲ ಒಂದೊಂದು ಸ್ಟೋರಿ ಮಾಡ್ಕೊಂತ ಹೋದ್ರೆ ಅಷ್ಟೇ. ಪೂರ್ತಿ ಈಚೆ ಬಂದ್ಬಿಡ್ತು ಸರ್. ಅವರು ಪಾಪ ಯೋಗಿ ಇವ್ರನ್ನ ತಪ್ಕೊಂಡಾಗ ಅವ್ರು ಜೋರಾಗಿ ಹತ್ಬಿಟ್ರು ಸರ್. ನಾವು ಕೇಳಿದ್ದು ಯಾಕೆ ನೀವು ಅಳ್ತಿದ್ದೀರಾ ಅಂತ. ನಮ್ಮವರೇ ನನ್ನನ್ನು ಹಿಂಗೆ ಟಚ್ ಮಾಡಿಲ್ಲ ಸರ್, ನೀವು ಯಾರು ಅಂತಲೇ ಗೊತ್ತಿಲ್ಲ ನನಗೆ. ಸೊ ನೀವು ನನ್ನ ಬಂದ್ಬಿಟ್ಟು ತಪ್ಕೊಂತಿದ್ದೀರಲ್ಲ, ನಿಜವಾಗ್ಲೂ ನೀವು ದೇವ್ರು ಸರ್. ನಿಜವಾಗ್ಲೂ ನೀವು ನನಗೇನು ಹೇಳೋಕ್ಕಾಯ್ತಲ್ಲ, ಸಾಯ್ತಿರೋನ್ನ ಕರ್ಕೊಂಬಂದು ಉಳಿಸ್ತಿದ್ದೀರಾ ಅಂತ ಅಂದರು. ಸೊ ಅದನ್ನು ನಿಜವಾಗ್ಲೂ ನನ್ನ ಕಣ್ಣಂಚಲೇ ಐತೆ ಅವ್ರು ಹತ್ತಿದ್ದು, ಯೋಗಿನ ಇಟ್ಕೊಂಡಿದ್ದು. ಇವ್ರನ್ನ ತಪ್ಕೊಂಡಾಗ ಆ ಮಾತುಗಳು ಇರುತ್ತಲ್ಲ, ಅದು ನಿಜವಾಗ್ಲೂ ಬೆಲೆ ಕಟ್ಟೋಕ್ಕಾಗಲ್ಲ ಸರ್. ಅದೇ ಹೇಳೋದು. ಈಗ ಎಲ್ಲರೂ ಸಂಬಂಧ ಅಂತಾರೆ. ಸಂಬಂಧಕ್ಕೆ ಬೆಲೆನೇ ಇಲ್ಲ ಸರ್. ಇಲ್ಲಿ ಬರ್ದಿದ್ದೀವಿ ನೋಡಿ, ನಾವ್ಯಾರು ನಾವಿರೋವರೆಗೂ ನೀವ್ಯಾರು ಅನಾಥರಲ್ಲ. ಮತ್ತು ಈಗ ಸಂಬಂಧ ಅಂದರೆ ಬೆಲೆ ಯಾರಿಗೂ ಇಲ್ಲ. ಈಗ ಸಂಬಂಧಕ್ಕಿಂತ ರಸ್ತೆ ಬದಿಲೆಲ್ಲ ಇಡ್ತಾರಲ್ಲ ಸರ್, ಅವ್ರ ಸಂಬಂಧ ತುಂಬ ಒಳ್ಳೆಯದು. ಈಗ ಯಾರೋ ನಮ್ಮ ಫ್ಯಾಮಿಲಿ ಬರ್ತಾರೆ, ಯೋಗೇಶ್ ಮಾಡಿಬಿಟ್ನಾ, ಹಂಗಾಗ್ಬಿಟ್ನಾ ಹಿಂಗಾಗ್ಬಿಟ್ನಾ ಅಂತ. ಅದಕ್ಕಿಂತ ನೋಡಿ ಇವ್ರು ಹೇಳಿದ್ರಲ್ಲ, ನನ್ನ ಮಗಳ ಥರನೋ, ನನ್ನ ತಾಯಿ ಥರನೋ, ನನ್ನ ಅಪ್ಪನ ಥರನೋ, ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ ಸರ್. ಅಳ್ಬಾರ್ದು. 12 ವೀಡಿಯೋ ಮಾಡಿದ್ದಾರೆ. ಯಾವ್ದು ನೋಡಿಲ್ವ ಅವರು? ಎಲ್ಲ ನೋಡಿದ್ದಾರೆ. ಬರಬೇಕು ತಾನೆ, ಯಾರು ಬರಲಿಲ್ಲ. ಅದ್ರ ಅರ್ಥ ಏನು? ಇಷ್ಟ ಇಲ್ಲ ಅವ್ರಿಗೆ ಅಂತ. ಆಯ್ತು, ಇವಾಗ ಖುಷಿಯಾಗಿದ್ದೀರಲ್ವಾ? ಬಿಡಿ, ಮಕ್ಕಳು ಹುಟ್ಟಿದ ಮಕ್ಕಳು ನೋಡ್ಕೊಂಡಿಲ್ಲ ಅಂದ್ರೆ ನಿಮಗೆ ಈ ಮಕ್ಕಳು ನೋಡ್ಕೊಳ್ತಾ ಇದ್ದಾರೆ. ದೇವ್ರು ಯಾವುದೋ ಒಂದು ರೀತಿಲಿ ನಿಮ್ಗೆ ಹೆಲ್ಪ್ ಮಾಡ್ತಾರೆ. ನೋಡಿದ್ರಾ, ನೀವು ಮಾಡಿದ ಒಳ್ಳೆ ಕಾರ್ಯಗಳು ಇವತ್ತು ಯಾವುದೋ ಒಂದು ರೀತಿಲಿ ಹೆಲ್ಪ್ ಆಗ್ತಿರುತ್ತೆ. ಸೊ ಅದನ್ನೆಲ್ಲ ನೋಡ್ಬೋದು.
ಬಿಡಿ ಅವ್ರು ಮಲ್ಕೊಂಡ್ರೆ ಅದೆಲ್ಲ ಇದು ಸರ್ ಮೆಂಟಲಿ ಪೇಷಂಟು ತಾತನೂ ಮಾತಾಡ್ತಾರೆ. ಅಂಕಲ್ ತಾತ ನಮಸ್ತೆ. ನಮಸ್ತೆ. ಇವ್ರು ಬಂದು ಯಾವ ಅಂಕಲ್ ನಿಮ್ಮದು? ನಮ್ದು ಇಂದಿರಾ ಕ್ಯಾಂಟೀನ್. ಯಾಕೆ ಅಳ್ತಾ ಇದ್ದೀರಾ? ಅಳಬೇಡಿ. ನಮ್ಗೆ ಅಪ್ಪ ಅಮ್ಮ ಯಾರು ಇಲ್ಲ. ಎಲ್ಲ ಬ್ಯಾಂಕ್ ಕಾರ್ಡು ಆಧಾರ್ ಕಾರ್ಡು ಎಲ್ಲ ಈಸ್ಕೊಂಡು ವಿದ್ಯಾ ತಂಗಿ ಅಕ್ಕ ತಂಗಿ ಭಾಗ ಬರಬೇಕಾಗಿತ್ತು. ವಿಜಯನಗರ ಕ್ಯಾಂಟೀನಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ. ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆಮೇಲೆ ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇದ್ದೆ ನಾನು. ಆವಾಗ ಅದು ಬಿಟ್ಬಿಟ್ಟು ಬೇರೆ ಅಂಗಡಿಗೆ ಸೇರಿಕೊಂಡೆ. ಬೇರೆ ಅಂಗಡಿಯಲ್ಲಿ ಸೇರಿಕೊಂಡೆ. ನಮ್ಮ ಅಣ್ಣನಿಂದ ಅವನು ಕುರಾನ ಬಂದು ಅವನು ಸತ್ತೋದ. ಇನ್ನೊಬ್ಬನು ಕೇಶವ ಅಂತ ಅವನು ಬಂದು ಕುರಾನ. ತಾತ ಇಲ್ಲಿ ಆರಾಮಾಗಿದ್ದೀರಾ? ಆರಾಮಾಗಿದ್ದೀವಿ. ಖುಷಿಯಾಗಿದ್ದೀರಾ? ಚೆನ್ನಾಗಿ ನೋಡ್ಕೊತಾರೆ ಮಂಜಮ್ಮ. ಅಳ್ಬಾರ್ದು ಅಳ್ಬಾರ್ದು ಬಿಡಿ. ಅಳ್ಬಾರ್ದು. ಈಗ ಚೆನ್ನಾಗಿದ್ದೀರಲ್ವಾ? ಅಳಬಾರ್ದು ಇವಾಗ. ಇರ್ಲಿ ಬಿಡಿ. ದೇವ್ರು ಒಂದಲ್ಲ ಒಂದು ರೀತಿ ಹೆಲ್ಪ್ ಮಾಡ್ತಾನೆ. ಇದೇ ಸಾಕ್ಷಿ. ಬಿಡಿ, ಅಳ್ಬೇಡಿ. ನಮಗೆ ಬಟ್ಟೆ ಕೊಡೋದಲ್ಲ ಇವರಮ್ಮ. ಏನು ಬೇಕಾದರೂ ₹1 ಕೊಟ್ಟರೆ ನಾವು ಒಂಟಿಗೆ ಹಾಕ್ಬಿಡ್ತೀನಿ. ನನ್ನ ತಮ್ಮ ಕಾಸು ಕೊಡೋಲ್ಲ. ನಮ್ಮ ತಂದೆ ಹೆಂಗಿದ್ದು ಗೊತ್ತಾ? ಇನ್ನು ಮೇಲೆ ಕೆಲಸ ಮಾಡಿ ನಮ್ಮನ್ನೆಲ್ಲ ಸಾಕಿದ್ರು. ನಮ್ಮ ತಾಯಿ ಎಲ್ಲ ಸಾಕಿ ಎಲ್ಲ ಕೆಲಸ ಎಲ್ಲ ಮಾಡಿ. ಸರಿ ಅಂಕಲ್. ಇವರು ಅವರು ಮಾತಾಡ್ತಾರೆ. ಅಂಕಲ್ ನಮಸ್ತೆ. ಜೋರಾಗಿ ಮಾತಾಡ್ಬೇಕು. ಗರುಡಪ್ಪ ನಮಸ್ತೆ. ನಮಸ್ತೆ ನಮಸ್ತೆ. ಹುಡುಗಿ ನೋಡಕ್ಕೆ ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡ್ಕೋತವ್ರೆ. ಯಾವ ತರ ಹುಡುಗಿ ಬೇಕು ಹೇಳು? ಒಂದೇ ಒಂದ್ಸಲ ಹೇಳು. ಈ ಅಂದ್ಬಿಡು ಒಂದ್ಸಲ. ಅಲ್ಲ ಆಯ್ತಾ ನೋಡೋಣ. ಯಾವ ತರ ಹುಡುಗಿ ಬೇಕು ಹೇಳಿ. ನಾಚ್ಕೋಬೇಡಿ ಹೇಳಿ. ಹುಡುಗಿ ಯಾವ ತರ ಬೇಕು? ಸ್ವಯಂವರ ಮಾಡೋಣ. ಇಲ್ಲಿ ನೋಡಿ ಮಾತಾಡಿ ತಾತ. ನಾಚ್ಕೊಳ್ತೀರ ಅವರು? ಅಷ್ಟಿಲ್ಲ, ಸುಮ್ಮನೆ ನೋಡ್ತಾರೆ ಅಷ್ಟೇ ಅವರು. ಸರ್ ಇವರು ನೆಲಮಂಗಲ ಸ್ಟೇಷನಿಂದ ನಮಗೆ ಸಿಕ್ಕಿದ್ದು ತಾತ. ಸೊ ಇವ್ರಿಗೆ ಅಣ್ಣ ಇದ್ದಾರೆ ಅಂತ ಹೇಳಿ ಕೇಳ್ಪಟ್ಟೆ ಅಷ್ಟೇ. ನಮಗೆ ಗೊತ್ತಿಲ್ಲ ಇವ್ರು ಇದ್ದಾರೋ ಇಲ್ವೋ ಅಂತ. ಬಟ್ ಪಾಪ ಸೈಲೆಂಟು. ಅವರು ನಗದ್ನ ಕಂಡ್ರೆ ಇಷ್ಟ ನಮಗೆ. ತಾತ ಅಲ್ಲಿ ನೋಡ್ಬಿಡು ಒಂದ್ಸಲ. ಹುಡುಗಿಗೆ ಫೋಟೋ ಕಳಿಸ್ತಾರಂತೆ. ಒಂದೇ ಒಂದ್ಸಲ. ಯಾವ ತರ ಹುಡುಗಿ ಬೇಕು? ಬ್ಯಾಕೆ ಈ ಅಂತ ನಕ್ಬಿಡಿ ನೋಡೋಣ ಒಂದ್ಸಲ. ಯಾಕೆ? ಇವ್ರು ಮಲ್ಕೊಂಡ್ರ? ಇವ್ರದ್ದು ಸರ್ ನಮಸ್ತೆ. ಅವ್ರದ್ದು ಯಾವ ಊರು ನಿಮ್ಮದು? ನೀವು ಆ ಕಡೆ ಅಲ್ಲಿ ಹೋಗ್ಬಿಡಿ. ಅಲ್ಲ ಹಿಂದೆ ಆ ಕಡೆ. ಹಾಂ ಸ್ವಲ್ಪ ಅಲ್ಲೇ ಇಟ್ಕೊಳ್ಳಿ ಸ್ವಲ್ಪ ಆ ಥರ. ಹಾಂ ಮಾತಾಡ್ಸಿ ಹಂಗೆ. ಯಾವ ಊರು? ಮಾಗಡಿ. ಓಕೆ. ಏನು ಮಾಡ್ಕೊಂಡಿದ್ದೀರಿ ನೀವು ಕೆಲಸನ? ವಾಚ್ಮನ್ ಕೆಲಸ ಮಾಡಿದ್ರೆ. ಮದುವೆ ಆಗಿತ್ತಾ? ಮದುವೆ ಆಗುತ್ತೆ. 3 ಜನ ಮಕ್ಕಳು ಇದ್ದಾರೆ, ಹೆಂಡತಿ ಇದ್ದಾರೆ. ಈಗ ಯಾರು ಇಲ್ಲ, ಎಲ್ಲ ಸತ್ತೋದ್ರು. ನಿಜವಾಗ್ಲೂ ಸತ್ತೋದ್ರ? ನೀವು ಹೇಳ್ತಿರೋದ? ಇದ್ದಾರೆ. ಅವ್ರ ಪಾಲಿ ಸತ್ತೋದ್ರು. ಏನು ಕೆಲಸ ಮಾಡ್ಕೊಂಡ್ರೆ? ಇವರು ಸರ್ ಸ್ಟಾರ್ಟಿಂಗ್ ಹೆಂಗಿದ್ರಿ ತಾತ? ಹೆಂಗ್ ಬಂದ್ರಿ ಒಂದು ಕಾರಲ್ಲಿ? ಇಷ್ಟಪ್ಪ ಆಯ್ತು ಕೈ. ಈ ಕೈ ನೀವು ನೋಡ್ಬೋದು. ಸೊ ಕಂಪ್ಲೀಟ್ ಓಪನ್ ಆಗಿಬಿಟ್ಟಿತ್ತು. ಒಳಗಡೆ ಎಲ್ಲ ಫುಲ್ಲು ಹುಳ. 1 kg ಹುಳ. ತೆಗ್ದು ಇಲ್ಲ ಸರ್, ಯಾರೋ ಮಚ್ಚಲ್ಲಿ ಹೊಡೆದಿದ್ರಂತೆ ಅವ್ರಿಗೆ. ಫುಲ್ಲು ಒಳಗಡೆ ಫುಲ್ಲು ಹುಳ ಆಗ್ಬಿಟ್ಟಿತ್ತು. ಯೋಗಿನೇ ಕರ್ಕೊಂಡು ಬಂದು ಇಲ್ಲಿ ಯೋಗಿನೇ ಕೈಯಾರೆ ತೆಗ್ದಿರೋ ಅಂಥದ್ದು ಇದು. ಕೈ ತೆಗಿತೀನಿ ಅಂದರು. ಇಲ್ಲಿಗೆ ಅನ್ನ ಬೇಡ ಅಂತ ಹೇಳಿ. ಈಗ ಚೆನ್ನಾಗಿದೆ. ಸ್ವಲ್ಪ ಬೆಳೆದು ಆಡ್ಸೋಕ್ಕಾಗಲ್ಲ. ಚೆನ್ನಾಗಿದ್ದೀನಿ. ಹೊಟ್ಟೆಗೆ ದೇವ್ರಿದ್ದಂಗೆ ನೋಡ್ಕೊಂತಾರೆ. ಮನೆಗಿಂತ ಚೆನ್ನಾಗಿ ನೋಡ್ತಾರೆ ಇರೋದು. ನಮಗೇನು ತೊಂದರೆ ಇಲ್ಲ. ಈಗ ಮಕ್ಕಳಿಲ್ಲ, ಕೊರಗೆ ಇಲ್ಲ ನಿಮಗೆ? ಮಕ್ಕಳಿದ್ದಾರೆ. ಅದು ನೀವು ಹೇಳಿದ್ರಲ್ಲ ಇಲ್ಲ? ಇದ್ದಾರೆ ನಮಗೆ. ದೇವ್ರಿಗೆ ಇಲ್ಲಿದ್ದಾರೆ. ಎಷ್ಟು ದಿನ ಆಯ್ತು? ಆಸನೆ ಬಿಟ್ಬಿಡೀನಿ. 4 ವರ್ಷ ಆಯಿತು. ಹೌದು. ಚೆನ್ನಾಗಿ ನೋಡ್ಕೊಂಡವ್ರು ಎಲ್ಲರೂ. ನಮ್ಮ ಟೈಮ್ ಸರಿ ಊಟ, ಕಾಫಿ, ತಿಂಡಿ ಎಲ್ಲ ಕೊಟ್ಟು. ಊಟ ಎಲ್ಲ ಚೆನ್ನಾಗಿ ಕೊಡ್ತಾರೆ. ಚೆನ್ನಾಗಿ ಕೊಡ್ತಾರೆ. ಇವ್ರು ತಿಳಿ